ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ವಿರತಿ ಬಲಿಯಲಿ ಬೇಕು ಜನಗಳ ಪರಿಚರಿಲ್ದಿರಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು, ಬಹು ಏಕಾಂತವಿರಬೇಕು. ಹಿರಿದಶನವನ್ನು ಬಿಡಲು ಬೇಕು, ಬರುವ ನಿದ್ರೆಯ ತಗ್ಗಿಸಲು ಬೇಕು, ಮರೆಯಬೇಕು ಪ್ರಪಂಚವಾಸನೆಯೆಲ್ಲ ಕೇಳೆಂದ ಅಂಥೇಳಿ ಚಿದಾನಂದ ಅವಧೂತರು ದೇವಿ ಮಹಾತ್ಮೆಯೊಳಗೆ ಸ್ಪಷ್ಟವಾಗಿ ಹೇಳ್ತಾರೆ. ಏನಂತಂದ್ರೆ, ಚಿದಾನಂದ ಅವಧೂತರು ತಮ್ಮ ಶಿಷ್ಯರನ್ನು ಕರ್ಕೊಂಡು ಕೂತಿದ್ರಂತ, ಆನಂದದೊಳಗೆ ಕುಂತಿದ್ರು. ಒಬ್ಬ ಭಕ್ತ ಬಂದವರನ್ನು ಕೇಳ್ತಾನೆ, ಯಪ್ಪ, ಜಗನ್ಮಾತೆಗೆ ನೀವು ಭೇಟಿ ಆದ್ರಂತ, ಸಾಕ್ಷಾತ್ ಬಗಳಾಮುಖಿ ತನ್ನ ಚರಿತ್ರವನ್ನು ಹೇಳಿದ್ಲಂತ, ನೀವು ಬರೆದ್ರಂತ, ಅದು ಹೆಂಗೆ ಸಾಧ್ಯ ಆಯ್ತು, ಏನು ಮಾಡಿದ್ರಪ್ಪ ಅಂಥ ಪುಣ್ಯ ಕಾರ್ಯವನ್ನು ತಾವು, ಜಗನ್ಮಾತೆನ ನಿಮ್ಮ ಹಂತಕ್ಕೆ ಬಂದ್ಲು ಅಂತ ಕೇಳಿದ್ರಂತ. ಆವಾಗ ಚಿದಾನಂದ ಅವಧೂತರಂದ್ರಂತ, ನನಗೆ ಹೆಂಗೆ ಒಲಿದಳು ಅಂತ ಹೇಳೋಕ್ಕಿಂತನೂ ನಿಮಗೆ ಹೆಂಗೆ ಒಲಿತಾಳು ಅಂತ ನಾ ಹೇಳ್ತೇನೆ ನೋಡಪ್ಪ ಅಂತ ಹೇಳಿದ್ರಂತ. ವಿರತಿ ಬಲಿಯಲಿ ಬೇಕು, ಜನಗಳ ಪರಿಚರಿಲ್ದಿರಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು, ಬಹು ಏಕಾಂತವಿರಬೇಕು. ಹಿರಿದಶನವನ್ನು ಬಿಡಲು ಬೇಕು, ಬರುವ ನಿದ್ರೆಯ ತಗ್ಗಿಸಲು ಬೇಕು, ಮರೆಯಬೇಕು ಪ್ರಪಂಚವಾಸನೆಯೆಲ್ಲ ಕೇಳೆಂದ. ನೋಡ್ರಿ ಎಷ್ಟು ಹೇಳಿದ್ರು ನೋಡ್ರಿ ಅದ್ರೊಳಗೆ. ವಿರತಿ ಅಂದ್ರೆ ವೈರಾಗ್ಯ ನೋಡ್ರಿ. ವಿರತಿ ಬಲಿಯಬೇಕು, ವಿರತಿ ಬಲಿಯಲಿ ಬೇಕು, ಜನಗಳ ಪರಿಚರಿಲ್ದಿರಬೇಕು. ಸಮಾಜದೊಳಗೆ ಜನ ಒಂದು ಕೆಟ್ಟ ಅಂತಿರ್ತಾರೆ, ಒಂದು ಚಲೋ ಅಂತಿರ್ತಾರೆ. ಅದರ ಬಗ್ಗೆ ಚಿಂತೆ ಮಾಡಬಾರ್ದು. ಮಾತಿನ ಹರಿಯ ಬಿಟ್ಟಿರಬೇಕು, ಸ್ವಲ್ಪ ಮಾತು ಕಡಿಮೆ ಮಾಡ್ಬೇಕಂತ ನೋಡ್ರಿ. ನೀ ಮಾತನಾಡಿದ ಮಾತು ಹೆಂಗಿರ್ಬೇಕಪ್ಪ ಅಂದ್ರೆ, ಅಂತರಂಗವನ್ನು ಎಚ್ಚರಗೊಳಿಸುವಂಥ ಮಾತಿರಬೇಕು. ಆದಷ್ಟು ಏಕಾಂತವನ್ನು ಸಾಧಿಸಬೇಕು. ನಿನಗೆಷ್ಟು ಸಾಧ್ಯ ಐತೋ ಅಷ್ಟ ಏಕಾಂತದೊಳಗಿರಬೇಕು. ಧ್ಯಾನಸ್ಥನಾಗಿ ಆ ತಾಯಿಯನ್ನು ಸ್ಮರಿಸಬೇಕು. ಸ್ವಲ್ಪ ನಿದ್ದೆ ಕಡಿಮೆ ಮಾಡಬೇಕು ನೋಡ್ರಿ. ನಿದ್ದೆ ಕಡಿಮೆ ಮಾಡಬೇಕು. ಹಗಲಿ ರಾತ್ರಿ ಆ ತಾಯಿಯ ಚಿಂತನೆಯನ್ನು ಮಾಡಬೇಕು. ಪ್ರಪಂಚ ವಾಸನೆಯನ್ನು ತೊರೆಯಬೇಕು. ಇಷ್ಟೆಲ್ಲ ಮಾಡ್ಬೇಕ್ರಿ ಆ ತಾಯಿಯನ್ನು ಒಲಿಸ್ಕೊಳ್ಬೇಕಂದ್ರೆ. ನಾವೇನು ತಿಳಿದ್ದೇವಂದ್ರೆ, ಒಂದು 5 ಶುಕ್ರವಾರ 5 ಮಂಗಳವಾರ ಹೋಗಿ 1-2 ಎಲೆ ಅಡಿಕೆ 1-2 ಬಾಳೆಹಣ್ಣು ಉಡಿ ತುಂಬಿಬಿಟ್ರೆ ದೇವಿ ಒಲಿತಾಳೆ ನಮಗೆ ಅಂತ ನಾವು ತಿಳ್ಕೊಂಡೆವು. ಆದರೆ ನಿಜವಾಗಲೂ ಸಹಿತ ದೇವಿಯನ್ನು ಒಲಿಸ್ಕೊಂಡಂತಹ ಚಿದಾನಂದ ಗುರುಗಳು ಹೇಳಕತ್ತಾರ, ವಿರತಿವಂತನಾಗು, ಸಮಾಜದ ಹಂಗನ್ನು ತೊರಿ, ಮಾತನ್ನು ಕಡಿಮೆ ಮಾಡು, ಶಾಂತನಾಗು, ಸ್ವಲ್ಪ ಏಕಾಂತವನ್ನು ಸಾಧಿಸು, ನಿದ್ರೆ ಆಲಸ್ಯಗಳನ್ನು ತೊರಿ, ಪ್ರಪಂಚ ವಾಸನೆಯನ್ನು ಬಿಡು. ಇಷ್ಟೆಲ್ಲ ಮಾಡಿದಾಗ ಜಗನ್ಮಾತೆ ಬೆಟ್ಟಕ್ಕಳ, ಹಂಗೆ ಬೆಟ್ಟಕ್ಕಳ ಆಕಿ ನಮಗೆ. ಜಗನ್ಮಾತೆಯನ್ನು ಒಲಿಸ್ಕೊಳ್ಬೇಕಂಥೇಳಿ ಹರಿಹರ ಬ್ರಹ್ಮಾದಿಗಳನ್ನು ಎಷ್ಟೋ 1000 ವರ್ಷ ತಪಸ್ಸು ಮಾಡಿದರೂ ಸಹಿತ ಭೇಟಿಯಾಗಿಲ್ಲ. ಅಂಥದ್ರೊಳಗೆ ನಾವು ಹೋಗಿ ಒಂದೀಟು ನಮಸ್ಕಾರ ಮಾಡಿದರೆ ಬೆಟ್ಟಕ್ಕಳಂತ ನಾವು ತಿಳ್ಕೊಂಡ್ರೆ ನಮ್ಮ ಮೂರ್ಖತನ. ಹೆಂಗೆ ಮಾಡ್ಬೇಕಂದ್ರೆ, ಮಲಗಿ ನೆನೆಯಲಿ ಬೇಕು ದೇವಿಯ, ಕುಳಿತು ನೆನೆಯಲಿ ಬೇಕು ದೇವಿಯ, ನಿಲುತ ನೆನೆಯಲಿ ಬೇಕು, ನಡೆಯುತ್ತ ನೆನೆಯುತ್ತಿರಬೇಕು. ಒಲವಿನಲಿ ಮಾತುಗಳ ನಾಡುತ್ತ ಲೊಲನೆ ನೆನೆಯಲಿ ಬೇಕು, ಈ ಪರಿ ಹಲವು ಕಾಲಿರಬೇಕು, ಕಂಗಳ ಮುಚ್ಚಿ ಕೇಳೆಂದ. ಹಗಲಿ ರಾತ್ರಿ ಆಕಿ ಚಿಂತನೆ ಮಾಡ್ಕೊತ ಇರ್ಬೇಕ್ರಿ. ಮಲ್ಕೊಂಡಾಗ, ಕುಂತಾಗ, ನಿಂತಾಗ, ಅಡ್ಡಾಡುವಾಗ, ಮಾತಾಡುವಾಗ ಒಳಗೆ ಅಂತರಂಗದೊಳಗೆ ಆಕಿ ಚಿಂತನೆನೇ ನಡೆದಿರ್ಬೇಕು ನೋಡ್ರಿ.
ಇದನ್ನು ರೂಢಿ ಮಾಡ್ಕೊಳ್ಬೇಕು. ರೂಢಿ ಮಾಡ್ಕೊಂಡ್ರೆ ಸಾಧ್ಯ ಐತಿ, ಅಸಾಧ್ಯ ಇಲ್ಲ. ಹಂಗೆ ಜಗನ್ಮಾತೆಯ ಕೃಪೆ ಯಾರು ಸಂಪಾದಿಸ್ಕೊಂಡ್ರಲ್ಲ ಅವರ ಜಗದೀಶ್ವರರಾದರು. ಎಲ್ಲಿ ಕಾಣೆ ನಿನ್ನಂಥಾಕಿ ನೆಲ್ಲಿ ಕಾಣೆ ಎಲ್ಲಿ ಕಾಣೆ, ಎಲ್ಲಿ ಕಾಣೆ ಎಲ್ಲವ್ವ ಜಗದ ವಲ್ಲಭೆ ನಿನ್ನ, ಕಲ್ಲಿನೊಳಗೆ ಕಾಣಿಸಿಕೊಂಡು ಜಗವನಾಳುವ ದೇವಿ ಎಲ್ಲಿ ಕಾಣೆ ಅಂಥೇಳಿ ರೇಣುಕಾದೇವಿ ಎಲ್ಲಮ್ಮನನ್ನು ಎಷ್ಟು ಭಕ್ತಿಯಿಂದ ಭಕ್ತರು ಕೊಂಡಾಡಿದರು ನೋಡ್ರಿ. ರೇಣುಕಾದೇವಿ ಎಲ್ಲಮ್ಮ ಜಮದಗ್ನಿ ಋಷಿಯ ಧರ್ಮಪತ್ನಿ. ರೇಣುಕರಾಜನ ಮಗಳಾಗಿ ಹುಟ್ಟಿದಿ, ಕಡುಕೋಪಿ ಜಮದಗ್ನಿ ಕೈಯ ಹಿಡದಿ, ಮಂಡಲದೊಳು ಮಾಯಗಾರ್ತಿ ದುಂಡು ಹಾವಿನ ಸಿಂಬಿಯ ಸುತ್ತಿ, ಉಸುಕಿನ ಕೊಡ ಮಾಡಿ ನೀರು ತುಂಬಿ ನೀ ಹೊತ್ತಿ ಅಂಥೇಳಿ ಎಷ್ಟು ಚಂದ ಎಲ್ಲರ ಅಮ್ಮ ಎಲ್ಲಮ್ಮನನ್ನು ಕೊಂಡಾಡಿದರು ನೋಡ್ರಿ. ಎಲ್ಲಮ್ಮ ಅಂದ್ರೆ ಎಲ್ಲರ ಅಮ್ಮಕ್ಕಿ ಎಲ್ಲಮ್ಮ. ಕರ್ನಾಟಕದೊಳಗೆ ಅನೇಕ ಸುಪ್ರಸಿದ್ಧವಾದಂಥ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂಥ ರೇಣುಕಾದೇವಿ ಎಲ್ಲಮ್ಮ ಸವದತ್ತಿ ನೋಡ್ರಿ. ಸವದತ್ತಿ ಎಲ್ಲಮ್ಮಗೆ ಯಾವ ಜಾತಿ ಮತ ಪಂಥ ಯಾವುದೂ ಇಲ್ಲ. ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕಿನೊಳಗೆ ಬರುವಂಥ ಯಲ್ಲಮ್ಮನ ಗುಡ್ಡದ ಪುಣ್ಯಕ್ಷೇತ್ರದ ಅಧಿದೇವತೆಯಾದಂಥ ರೇಣುಕಾದೇವಿ ಎಲ್ಲಮ್ಮ, ಎಲ್ಲರ ಅಮ್ಮ ಎಲ್ಲಮ್ಮ ಅಂತ ಹೇಳಕಿನ ಕರೆದ್ರು ನೋಡ್ರಿ. ಭಾಳ ಜನರ ಬತ್ತಲ ಮಾಡಿದಿ, ಬೇವ ನುಡಿಸಿ ಮೋಸ ನೋಡಿದಿ, ಕಾಲ ಗೆಜ್ಜೆಯ ಕಟ್ಟಿ ಕೈಯಾಗ ಚೌಡಕಿ ಹಿಡಿಸಿ, ಮ್ಯಾಳಗೊಂಡು ಬೀದಿ ಬೀದಿ ಭಿಕ್ಷೆಯ ಬೇಡಿಸಿದಿ ಅಂತ ಹೇಳ್ತಾರೆ ನೋಡ್ರಿ. ಹೆಂಗದಾಳ ತಾಯಿ ಎಲ್ಲಮ್ಮ. ಎಷ್ಟು ಭಕ್ತಿಯಿಂದ ಆಕೆಯನ್ನು ಭಕ್ತರ ಆರಾಧನೆಯನ್ನು ಮಾಡ್ತಾರೆ, ಆಕೆ ಮೇಲೆ ಎಷ್ಟು ಪ್ರೀತಿದಾರಂತ. ವಿಶೇಷವಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಭಕ್ತರನ್ನು ನೋಡಿ ಎಲ್ಲಮ್ಮ ಎಷ್ಟು ಶಕ್ತಿವಂತರದಾಳ ಅಂಥೇಳಿ ಗೊತ್ತಾಗ್ತದ. ಸಾವಿರಾರು ಚಕಡಿಗಳನ್ನು ಮಾಡಿಕೊಂಡು ಮಹಾರಾಷ್ಟ್ರದಿಂದ ಎಲ್ಲಮ್ಮನ ಗುಡ್ಡಕ್ಕೆ ಬರುವ ಭಕ್ತರನ್ನು ನೋಡಿಬಿಟ್ರೆ, ಕರ್ನಾಟಕದಲ್ಲಿ ತುಂಬಿರುವಂಥ ಜನಸಾಗರವನ್ನು ನೋಡಿಬಿಟ್ರೆ ಕಣ್ಣಾಗ ನೀರು ಬರ್ತೈತಿ. ನಿಜವಾಗಿಯೂ ಸಹಿತ ಈಕಿ ಎಲ್ಲರ ಅಮ್ಮನಪ್ಪ ಎಲ್ಲಮ್ಮನಪ್ಪ ಅಂಥೇಳಿಕಾರ ಆನಂದ ಬಾಷ್ಪಗಳು ತನ್ನಷ್ಟಕ್ಕೆ ತಾನು ಸುರಿಯಕ್ಕೆ ಚಾಲು ಮಾಡ್ತಾವ. ಎಲ್ಲಮ್ಮ ಎಷ್ಟು ದೊಡ್ಡಕ್ಕಿದಾಳಂತ. ಎಲ್ಲಮ್ಮನ ಒಂದು ಮಹಿಮೆಯನ್ನು ಕೇಳಬೇಕಂದ್ರೆ ನಾವು ಎಷ್ಟೋ ಜನ್ಮದ ಪುಣ್ಯವನ್ನು ಮಾಡಿರ್ಬೇಕ್ರಿ. ಎಲ್ಲಮ್ಮ ಇಷ್ಟು ದೊಡ್ಡ ದೇವತೆಯಾಗಿ ಇವತ್ತು ಮೆರ್ಯಾಕತ್ತಾಳ. ಆದ್ರೆ ಆಕೆಯ ಜೀವನವನ್ನು ಸ್ವಲ್ಪ ನೋಡಿಬಿಟ್ರೆ, ಆಕೆ ಪಟ್ಟಂಥ ಕಷ್ಟಗಳನ್ನು, ಆಕೆ ಅನುಭವಿಸಿದಂಥ ತೊಂದರೆಗಳನ್ನು ನೋಡಿಬಿಟ್ರೆ ಸುಳ್ಳ ದೇವರಾಗಿಲ್ಲಕ್ಕಿ ಅಷ್ಟು ಅನುಭವಿಸಿ ದೇವರಾಗಿದ್ದಾಳಂತ. ಸಾಕ್ಷಾತ್ ಪರಶುರಾಮನ ತಾಯಿ ನೋಡ್ರಿ. ದಶಾವತಾರಗಳಲ್ಲಿ ಒಂದಾದಂಥ ಪರಶುರಾಮನ ಹಡೆದವ್ವನ ಎಲ್ಲವ್ವ. ನಮಗೆಲ್ಲ ಗೊತ್ತಿದ್ದಂಥ ವಿಷಯ ಅಲ್ಲ. ರೇಣುಕರಾಜನ ಮಗಳಾಗಿ ಹುಟ್ಟಿರ್ತಾಳೆ. ಅತ್ಯಂತ ಕೋಪದಿಂದ ಯುಕ್ತನಾದಂಥ ಕೋಪಿಷ್ಟನಾದಂಥ ಜಮದಗ್ನಿ ಋಷಿಯ ಮಡದಿ ಅಕ್ಕ ನೋಡ್ರಿ ತಾಯಿ. ನಾಲ್ಕು ಮಂದಿ ಮಕ್ಕಳಿಗೆ ತಾಯಿ ಆಗ್ತಾಳ ಭಾರ್ಗವರಾಮ. ಅವನು ತಾಯಿನೂ ಪರಶುರಾಮನ ತಾಯಿನೂ ಸಹಿತ ಎಲ್ಲಮ್ಮನ ಗೊತ್ತಿದ್ದಂಥ ವಿಷಯ ನಮಗೆ. ಜಮದಗ್ನಿ ಋಷಿ ಎಷ್ಟು ಖಡಕ್ಕ ಇದ್ದ, ಜಮದಗ್ನಿ ಋಷಿಯ ಒಂದು ಸಿಟ್ಟು ಎಷ್ಟಿತ್ತಂತಂದ್ರೆ, ಒಂದು ಸಮಯದೊಳಗೆ ಎಲ್ಲಮ್ಮ ತಾಯಿ ಏನು ಮಾಡ್ತಿದ್ಲ ಅಂತಂದ್ರೆ, ತನ್ನ ಪತಿ ದೇವರ ಪೂಜಾಕ್ಕೆ ಅಂತ ಹೇಳ್ಕ್ಯಾರ ನದಿಗೆ ಹೋಗಿ ಮಡಿಯಿಂದ ಸ್ನಾನ ಮಾಡಿ ಉಸುಕಿನ ಕೊಡ ತಯಾರು ಮಾಡಿಕ್ಯಾರ. ಹಾವಿನ ಸಿಂಬಿ ಮಾಡಿಕೊಂಡು ನೀರು ತುಂಬಿಕೊಂಡು ಅವರು ಒಂದು ಪೂಜಾಕ್ಕೆ ಬರ್ತಿದ್ಲಂತ ನೋಡ್ರಿ. ಎಂಥ ಪತಿವ್ರತ ಶಿರೋಮಣಿ ಇರಬಹುದು ತಾಯಿ ಎಲ್ಲಮ್ಮ ಅಂತ. ಅದಕ್ಕೆ ಎಲ್ಲಮ್ಮನ ಒಂದು ಶಕ್ತಿ ಅಪಾರವಾದಂಥದ್ದು. ಒಂದು ಸಾರಿ ಆಕಿನ ಪರೀಕ್ಷೆ ಮಾಡೋಣ ಅಂತ ಹೇಳ್ಕ್ಯಾರ. ಏನು ಮಾಡಿದ್ದ ಅಂದ್ರೆ, ಇಂದ್ರದೇವ
ತನ್ನ ಸಖಿಯರೊಡನೆ ಜಲಕ್ರೀಡೆಯನ್ನು ಆಡಕತ್ತಿದ್ದ ನದಿ ಒಳಗೆ. ಅಲ್ಲಿ ನೀರು ತುಂಬಕ್ಕೆ ಹೋಗಿಳಿದ್ಲು ತಾಯಿ ಎಲ್ಲಮ್ಮ. ಆ ಸಮಯದೊಳಗೆ ಜಮದಗ್ನಿ ಋಷಿ ಮತ್ತು ತನ್ನ ಒಂದು ಯೌವನದ ನೆನಪಾತು, ಸ್ವಲ್ಪ ನೆನಪಾತು ಮನುಷ್ಯನೊಳಗ್ರಿ, ಸ್ವಲ್ಪ. ಅಷ್ಟು ನೆನಪಾಗಿದ್ದನ ತಡ ಉಸ್ಕಿನ ಕೊಡ ಒಡೆದು ಹೋತಂತ, ಹಾವಿನ ಸಿಂಬಿ ಹರಿದು ಹೋತಂತ ನೋಡ್ರಿ. ಬರೀ ಒಂದಿಷ್ಟು ಮನುಷ್ಯನೊಳಗೆ ತನ್ನ ಪತಿಯ ಜೋಡಣೆ ಮಾಡಿದಂಥ ರಾಸಲೀಲೆ ನೆನಪು ಬಂದಿದ್ದಕ್ಕೆ ಒಡೆದು ಹೋತಂತ ನೋಡ್ರಿ. ವಾನಪ್ರಸ್ಥಾಶ್ರಮದೊಳಗಿದ್ದಳು ಅವಾಗ. ಅದಕ್ಕೆ ಗೃಹಸ್ಥಾಶ್ರಮದ ನೆನಪಾಗಿದ್ದಕ್ಕೆ ಉಸ್ಕಿನ ಕೊಡ ಒಡೆದು ಹೋತು, ಹಾವಿನ ಸಿಂಬಿ ಹರಿದು ಹೋತಂತ. ಅತ್ಯಂತ ದುಃಖಭರಿತಳಾಗಿ ಯಾವಾಗ ಜಮದಗ್ನಿ ಋಷಿ ಹಂತಕ್ಕೆ ಬರ್ತಾಳ, ಮೊದಲ ಸಿಟ್ಟಿನವಿದ್ದ ಕ್ರೋಧ ದೇವತೆ ಅವನ ಹೃದಯದಲ್ಲಿ ವಾಸ ಮಾಡಿದ್ಲು. ನಿನಗೆ ಕುಷ್ಠರೋಗ ಹತ್ತಲಿ ಅಂತ ಹೇಳಿಕಾರ ಸ್ವತಃ ಆಕಿ ಗಂಡನಾಕಿಗೆ ಏನು ಮಾಡಿದ್ದ ಅಂತಂದ್ರೆ ಶಾಪವನ್ನು ಕೊಟ್ಟಿದ್ದು ನೋಡ್ರಿ. ಕುಷ್ಠರೋಗ ಹತ್ತಿ ಪಡಬಾರದ ಕಷ್ಟವನ್ನು ಪಟ್ಟ ಸ್ವತಃ ರೇಣುಕರಾಜ ಮತ್ತು ಅವನ ಹೆಂಡತಿ ಅಂದ್ರೆ ಆಕಿ ತಂದೆ ತಾಯಿಗೆ ಹಂತಕ್ಕೆ ಹೋದರೂ ಸಹಿತ ನೀ ನನ್ನ ಮಗಳು ಅಂತ ಹೇಳಿಕಾರ ಆಕಿನ ಗುರುತು ಸಹಿತ ಹಿಡಿಲಿಲ್ಲ ಅವರು. ಅಷ್ಟು ಕಷ್ಟವನ್ನು ಅನುಭವಿಸಿದ್ರು ನೋಡ್ರಿ. ಒಂದು ಕಲ್ಲ ಉಳಿ ಪೆಟ್ಟು ತಿಂದನ ಹೆಂಗೆ ಮೂರ್ತಿ ಆಕತ್ಲ, ಹಂಗೆ ರೇಣುಕಾದೇವಿ ಅನೇಕ ಕಷ್ಟಗಳನ್ನು ಪಟ್ಟಳು. ಮುಂದೆ ಏಕನಾಥ ಜೋಗನಾಥ ಅಂತ ಹೇಳಿಕಾರ ಇಬ್ಬರು ಮಹಾತ್ಮರು ತಾಯಿಗೆ ಬೆಟ್ಟಕ್ಕಾರ. ಆ ಮಹಾತ್ಮರಿಗೆ ತಾಯಿ ಶರಣಾಗಿ ತನ್ನ ಎಲ್ಲ ಕಷ್ಟವನ್ನು ಅವ್ರ ಮುಂದೆ ಹೇಳ್ತಾಳೆ. ಆವಾಗ ಅವರೊಂದು ಮಾತು ಹೇಳ್ತಾರೆ, ಏನಂದ್ರೆ ಮಲಾಪಹಾರಿ, ಮಲವನ್ನು ಹರಣ ಮಾಡುವಂಥ ಮಲಾಪಹಾರಿ ಆಕೆಯನ್ನ ಮಲಪ್ರಭಾ ಅಂತ ಹೇಳಿ ಕರೆದ್ದಾರೆ. ಪರಮಾತ್ಮನ ತಲೆಯಿಂದ ಬರುವಂಥ ಸಾಕ್ಷಾತ್ ಗಂಗೆ ಮೊಟ್ಟ ಮೊದಲ ಭೂಮಿಗೆ ಬಿದ್ದಿದ್ದು ಮಲಾಪಹಾರಿಯ ರೂಪದಿಂದ. ಅದಕ್ಕಾಗಿ ಆ ಮಲಪ್ರಭಾ ಪವಿತ್ರವಾದಂಥ ಕ್ಷೇತ್ರದಲ್ಲಿ ನೀ ಏನು ಮಾಡಂದ್ರೆ ಸ್ನಾನವನ್ನು ಮಾಡು, ನಿಂದ ಒಂದು ಕುಷ್ಠರೋಗ ಪರಿಹಾರ ಆಗತೈತಿ ಅಂಥೇಳಿ ಆ ಏಕನಾಥ ಮತ್ತು ಜೋಗನಾಥ ಅನ್ನುವಂಥ ಮಹಾತ್ಮರ ಆ ತಾಯಿಗೆ ದಾರಿಯನ್ನು ತೋರಿಸ್ತಾರೆ ನೋಡ್ರಿ. ಆವಾಗ ಪುಣ್ಯಕ್ಷೇತ್ರಕ್ಕೆ ಬಂದ ತಾಯಿ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಮಲಾಪಹಾರಿ ನದಿ ಒಳಗೆ ಸ್ನಾನವನ್ನು ಮಾಡಿದಾಗ ಆಕೆ ಕುಷ್ಠರೋಗ ಹೋತಂತ. ಆ ಕುಷ್ಠರೋಗವನ್ನು ಪರಿಹಾರ ಮಾಡಿಕೊಂಡು ತನ್ನ ಗಂಡನ ಹಂತಕ್ಕೆ ಬರಗುಡ್ದ ಮೊದಲ ಸಿಟ್ಟಿನವ ಮತ್ತೆ ಏನು ಮಾಡಿಬಿಡ್ತಾನಂತಂದ್ರೆ, ನಾ ಕೊಟ್ಟಂತಹ ಶಾಪವನ್ನು ವಿಶಾಪವನ್ನಾಗಿ ಮಾಡಿಕೊಂಡು ಮುಕ್ತಳಾಗಿ ಬಂದನೆ ಅಂಥೇಳಿ ನನಗೆ ತೋರ್ಸಾಕೆ ಬಂದಿಯೇನ ನಿಂದ್ರಂಥೇಳಿ ಮತ್ತೆ ಸಿಟ್ಟು ಮಾಡಿ ತನ್ನ ಮಕ್ಕಳನ್ನು ಕರೆದ ಈಕಿ ತಲೆಯನ್ನು ಕಡಿರಿಪ ಅಂತ ಹೇಳ್ತಾನೆ ನೋಡ್ರಿ. ತನ್ನ ಧರ್ಮಪತ್ನಿಯಾದಂಥ ರೇಣುಕಾದೇವಿಯ ತಲೆಯನ್ನು ಕತ್ತರಿಸ್ರಿ ಅಂತ ಮಕ್ಕಳಿಗೆ ಆಜ್ಞೆಯನ್ನು ಮಾಡ್ತಾನೆ. ಅವ್ರ 4 ಜನ ಮಕ್ಕಳು ಕಡಿದಿಲ್ರವರು, ನನ್ನ ಕೈಲಿ ಆಗೋದಿಲ್ಲ ಅಂತಾರೆ. ಆವಾಗ ನೀವು ಸುಟ್ಟ ಭಸ್ಮರಾಗ್ರಿ ಅಂತ ಹೇಳಿಕರೆ ಅವ್ರಿಗೆ ಶಾಪವನ್ನು ಕೊಡ್ತಾನೆ. ಮುಂದೆ ಪರಶುರಾಮನನ್ನು ಕರಿತಾನೆ ನೋಡ್ರಿ. ಪರಶುರಾಮ ಪರಮಾತ್ಮನಿಂದ ವರವನ್ನು ಪಡೆದಕ್ಕಾರ ತಪಸ್ಸನ್ನು ಆಚರಿಸಿ ಪಾಶುಪತಾಸ್ತ್ರವನ್ನು ತಗೊಂಡು ಬಂದಂತಹ ಪರಶುರಾಮ ಅವಾಗ ಹೇಳ್ತಾನೆ ಏನಂದ್ರೆ, ನಿನ್ನ ತಾಯಿಯ ರುಂಡವನ್ನು ಕತ್ತರಿಸು ಅಂಥೇಳಿ. ಆವಾಗ ಪರಶುರಾಮ ಮಗನ ಆಜ್ಞೆಯನ್ನು ಪಾಲಿಸಾಕ ತಾಯಿಯ ರುಂಡವನ್ನು ಕತ್ತರಿಸಿಬಿಡ್ತಾನೆ ನೋಡ್ರಿ ತನ್ನ ಒಂದು ಪರಶುವಿನಿಂದ ಕೊಡ್ಲಿಯಿಂದ. ಆವಾಗ ನಾ ಭಾಳ ಸಂತುಷ್ಟನಾಗಿದ್ದೀನಿ, ನಿನಗೆ ಏನು ವರ ಬೇಕು ಕೇಳಂತ ಹೇಳಿಕಾರ ಪರಶುರಾಮಗೆ 4 ವರವನ್ನು ಕೊಡ್ತೇನೆ, ನಿನಗೆ 3 ವರವನ್ನು ನಿನಗೆ ಏನು ಬೇಕು ಕೇಳಂತ ಹೇಳಿದಾಗ ಪರಶುರಾಮ ಏನು ಮಾಡ್ತಾನಂದ್ರೆ, ಮೊಟ್ಟ ಮೊದಲನೇ ವರ ಅಂತಂದ್ರೆ ನಿನ್ನ ಒಂದು ಕ್ರೋಧವನ್ನು ನೀ ಬಿಡಬೇಕು, ಶಾಂತನಾಗಬೇಕು, ತಥಾಸ್ತು ಅಂದ. ಎರಡನೇದ್ದು ನನ್ನ ತಮ್ಮಂದಿರನ್ನು ಜೀವಂತ ಮಾಡೋ, ತಥಾಸ್ತು ಅಂದ. 3ನೇ ವರವನ್ನು ಕೇಳುವಾಗ ಒಂದು ಸ್ವಲ್ಪ ಏನಾಗಿಬಿಡ್ತು ಅಂದ್ರೆ, ನನ್ನ ತಾಯಿಯ ತಲೆಗೆ ಜೀವ ಬರಲಿ ಅಂತಂದಂತ ನೋಡ್ರಿ. ನನ್ನ ತಾಯಿಗೆ ಜೀವ ಬರಲಿ ಅನ್ನಲಿಲ್ಲವ, ನನ್ನ ತಾಯಿಯ ತಲೆಗೆ ಜೀವ ಬರಲಿ ಅಂದ. ತಥಾಸ್ತು ಅಂದಬಿಟ್ಟ. ಎಲ್ಲಮ್ಮ ತಾಯಿಯ ಒಂದು ಏನಾತಂದ್ರೆ, ಎಲ್ಲಮ್ಮ ತಾಯಿಯ ಮುಖಕ್ಕೆ ಮಾತ್ರ ಜೀವ ಬಂತು, ದೇಹಕ್ಕೆ ಬರಲಿಲ್ಲ. ಅದಕ್ಕಾಗಿ ಇವತ್ತಿನ ಮಠನೂ ಸಹಿತ ಎಲ್ಲಮ್ಮ ದೇವಿಯ
ಮುಖವನ್ನು ಮಾತ್ರ ಪೂಜೆ ಮಾಡ್ತಾರೆ ನೋಡ್ರಿ. ಎಲ್ಲ ಜೋಗತಿಯರನ್ನಾಗಲಿ ದೇವಸ್ಥಾನದಲ್ಲಿನಾಗಲಿ ಯಾವುದೋ ಒಂದು ಚಿತ್ರದಲ್ಲಾಗಲೂ ಸಹಿತ ಎಲ್ಲಮ್ಮ ದೇವಿಯ ಮುಖಕ್ಕನ ವಿಶೇಷವಾದಂಥ ಪೂಜೆಯನ್ನು ಮಾಡ್ತಾರೆ. ಆವಾಗ ಎಲ್ಲಮ್ಮ ತಾಯಿ ಸವದತ್ತಿಯಲ್ಲಿನ ನೆಲೆಸಿ, ಎಲ್ಲಮ್ಮನ ಗುಡ್ಡದಲ್ಲಿ ನೆಲೆಸಿ ಭಕ್ತರ ಆರಾಧ್ಯ ದೈವವಾದಳು. ಮುಂದೆ ಹೇಳ್ತಾರೆ ಏನಂತಂದ್ರೆ, ಜಮದಗ್ನಿ ಋಷಿಯ ಮತ್ತು ಪರಶುರಾಮನ ಸಂಘ ಬೇಡ ಅಂತ ಹೇಳಿಕಾರ ತಾಯಿ ಸುಮ್ಮನೆ ಒಂದು ಕೊಳ್ಳದಲ್ಲಿ ಐಕ್ಯಳಾಗಿ ಅಲ್ಲೇ ತನ್ನ ಲೀಲಾ ಕಾರ್ಯವನ್ನು ಆರಂಭ ಮಾಡಿದ್ಲು ಅಂತ ಹೇಳ್ತಾರೆ. ಯಾವಾಗ ತನ್ನ ಕುಷ್ಠರೋಗದಿಂದ ದೂರ ಮಾಡಿದಂಥ ಏಕನಾಥ ಜೋಗನಾಥ ತಮ್ಮ ಗುರುಗಳನ್ನು ಸ್ಮರಣೆ ಮಾಡ್ಬೇಕಂತ ತಿಳ್ಕೊಂಡು, ಜೋಗಮ್ಮಗಳು ಇರ್ತಾರಲ್ರಿ, ಅವರು ಜೋಗಾಡುವಾಗ ಏನಂತಾರೆ, ಎಕ್ಕಯ್ಯ ಜೋಗ ಅಂತಾರೆ, ಎಕ್ಕಯ್ಯ ಜೋಗ ಅಂತಾರೆ. ಅದರ ಅರ್ಥ ಎಲ್ಲಮ್ಮ ತಾಯಿ ಏನು ಹೇಳಿದಾಳಂದ್ರೆ, ನಮ್ಮ ಗುರುಗಳನ್ನು ಕೊಂಡಾಡ್ರಿ, ಏಕನಾಥ ಜೋಗನಾಥರನ್ನು ಸ್ಮರಿಸ್ರಿ ಅಂತ ಹೇಳಿದ್ಲು. ತನ್ನ ಕುಲದೇವರಾದಂಥ ಶ್ರೀಶೈಲ ಮಲ್ಲಿಕಾರ್ಜುನನನ್ನು ತನ್ನ ಪುಣ್ಯಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿಕೊಂಡ್ಳು. ಎಲ್ಲಮ್ಮ ದೇವಿಯನ್ನು ಯಾರು ಸ್ಮರಿಸ್ತಾರಲ್ಲ ಅವ್ರ ಜನ್ಮನ ಪಾವನವಾಗಿ ಹೋಗ್ತದೆ. ಎಲ್ಲಮ್ಮ ದೇವಿ ಅಂದರೆ ಜಗತ್ತನ್ನು ಕಾಯಲಿಕ್ಕೆ ಬಂದಂಥ ಜಗನ್ಮಾತೆ ಆದಿಶಕ್ತಿ ಸ್ವರೂಪಳು. ಪುಣ್ಯಕ್ಷೇತ್ರವಾದಂಥ ಸವದತ್ತಿ ಎಲ್ಲಮ್ಮನ ಗುಡ್ಡದಲ್ಲಿ ನೆಲೆಸಿರುವಂತಹ ಆ ಎಲ್ಲಮ್ಮನನ್ನು ನಾವೆಲ್ಲರೂ ಸಹಿತ ಸ್ಮರಿಸಿ ಪುಣ್ಯಾತ್ಮರಾಗೋಣ. ಆಕೆಯ ಕರುಣೆಯನ್ನು ಪಡ್ಕೊಂಡು ಧನ್ಯಾತ್ಮರಾಗೋಣ. ಆಕೆ ಹೆಂಗೆ ತನ್ನ ಜೀವನದೊಳಗೆ ಬಂದಂಥ ಕಷ್ಟಗಳನ್ನು ಅತ್ಯಂತ ಧೈರ್ಯದಿಂದ ಎದುರಿಸಿ ಎಲ್ಲವನ್ನೂ ಗೆದ್ದು ಎಲ್ಲರ ತಾಯಿ ಎಲ್ಲವ್ವ ಆದ್ಲಲ್ಲ, ಹಂಗೆ ಆಕೆ ಕೃಪಾದೃಷ್ಟಿ ನಮ್ಮ ಮೇಲಿರಲಿ. ಯಾವುದೇ ಜೋಗಮ್ಮ ಇರಲಿ, ಯಾವುದೇ ಭಂಡಾರವನ್ನು ಧರಿಸಿದಂಥ ಹೆಣ್ಮಗಳನ್ನು ನೋಡಿದರೆ ನಮ್ಮ ಮನುಷ್ಯನೊಳಗೆ ಏನಾಗಬೇಕಂತಂದ್ರೆ ಎಲ್ಲಮ್ಮನನ್ನು ನೋಡಿದಂಥ ಭಾವನೆ ಹುಟ್ಟಬೇಕು. ಅಂಥ ಭಾವವನ್ನು ಹುಟ್ಟುವಂತಹ ಶಕ್ತಿಯನ್ನು ದಯಪಾಲಿಸಲಿ ಅಂತ ಹೇಳೋಕ್ಕೆ ಶ್ರೀಚರಣಕ್ಕೆ ಬೇಡಿ ಇವತ್ತಿನ ಮಾತಿಗೆ ವಿರಾಮವನ್ನು ಕೊಡೋಣ.